ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ರಾಜ ದುರ್ಯೋಧನನ ಆಮಂತ್ರಣವನ್ನ ಬಿಟ್ಟು ಭಗವಂತ ವಿದುರನ ಮನೆಯಲ್ಲಿ ಭೋಜನ ಮತ್ತೆ ಅವನ ಜೊತೆ ಮಾತುಕತೆಯನ್ನ ಆಡೋದು, ಈ ವಿಚಾರವಾಗಿ ನಾವು ಇವತ್ತು ತಿಳ್ಕೊಳ್ಳೋಣ. ವೈಶಂಪಾಯನರು ಹೇಳ್ತಾರೆ, ರಾಜನೇ, ಕೃಷ್ಣ ಆ ಸಭೆಗೆ ಹೋಗಿದ ತಕ್ಷಣನೇ ದುರ್ಯೋಧನ, ಅವನ ಮಂತ್ರಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಆಸನದಿಂದ ಎದ್ದು ನಿಂತ್ಕೊಳ್ತಾರೆ. ಭಗವಂತ ಏನ್ ಮಾಡ್ತಾನೆ, ದುರ್ಯೋಧನ ಮತ್ತೆ ಅವನ ಮಂತ್ರಿಗಳ ಜೊತೆ ಭೇಟಿಯಾಗಿ ಆಮೇಲೆ ಅಲ್ಲಿ ಸೇರಿದ್ದಂಥ ಎಲ್ಲ ರಾಜರಿಗೂ ಕೂಡ ಅವರವರ ವಯಸ್ಸಿಗೆ ಅನುಸಾರವಾಗಿ ಅವನು ಭೇಟಿಯಾಗ್ತಾನೆ. ಕೆಲವರು ವಯಸ್ಸಾಗಿರೋರು ಇರ್ತಾರೆ, ಕೆಲವರು ಚಿಕ್ಕವರು ಇರ್ತಾರೆ. ಅವರಿಗೆ ಹೇಗೆ ಅವನು ಗೌರವ ಕೊಡಬೇಕೋ ಆ ರೀತಿ ಅವರಿಗೆ ಗೌರವ ಕೊಟ್ಟು ಭೇಟಿಯಾಗ್ತಾನೆ. ಆಮೇಲೆ ಒಂದು ಅತ್ಯಂತ ವಿಶೇಷವಾಗಿರುವಂಥ ಒಂದು ಸ್ವರ್ಣದ ಮಂಚದ ಮೇಲೆ ಕೂತ್ಕೊಳ್ತಾನೆ. ಸ್ವಾಗತ ಸತ್ಕಾರ ಎಲ್ಲ ಆದಮೇಲೆ ರಾಜ ದುರ್ಯೋಧನ ಭೋಜನಕ್ಕೋಸ್ಕರ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಕೃಷ್ಣ, ಈಗ ನೀವು ನಮ್ಮ ಒಂದು ಅರಮನೆಯಲ್ಲಿ ನೀನು ಭೋಜನವನ್ನು ಮಾಡಬೇಕು, ಊಟ ಮಾಡಬೇಕು ಅಂತ ಕೇಳ್ಕೊಳ್ತಾನೆ. ಆದರೆ ಶ್ರೀಕೃಷ್ಣ ಅದನ್ನು ಸ್ವೀಕಾರ ಮಾಡಲಿಲ್ಲ. ಆಗ ದುರ್ಯೋಧನ ಶ್ರೀಕೃಷ್ಣನಿಗೆ ಪ್ರಾರಂಭದಲ್ಲಿ ಏನ್ ಮಾಡ್ತಾನೆ, ಮಧುರವಾಗಿ ಅಂದ್ರೆ ಏನು, ತುಂಬಾ ಒಳ್ಳೆ ರೀತಿಯಲ್ಲಿ ಮಾತಾಡೋ ಹಾಗೆ ಅವನಿಗಿಷ್ಟ ಹಾಗೂ ಹಾಗೆ ಮಾತಾಡಿ ಕೊನೆಯಲ್ಲಿ ಕಠೋರವಾದಂತಹ ಶಬ್ದಗಳಲ್ಲಿ ಹೇಳ್ತಾನೆ. ಹೇಗೆ ಅಂತ ನೋಡಿ, ಈಗ ಜನಾರ್ದನನೇ ಅಂತಂದ್ರೆ ತುಂಬಾ ಒಳ್ಳೆ ರೀತಿಯಲ್ಲಿ ಅವನಿಗೆ ಹೇಳ್ತಾ ಇದ್ದಾನೆ, ನಾವು ನಿಮಗೆ ಏನೆಲ್ಲ ಒಳ್ಳೊಳ್ಳೆ ಭೋಜನ ಮತ್ತು ಕುಡಿಯುವಂಥ ಪದಾರ್ಥಗಳು ಎಲ್ಲವನ್ನ ತಿನ್ನೋದು ಮತ್ತು ಕುಡಿಯೋದು ಎಲ್ಲ ರೀತಿಯ ಪದಾರ್ಥಗಳನ್ನು ಮತ್ತು ವಸ್ತ್ರಗಳನ್ನು, ಹಾಸಿಗೆಗಳನ್ನು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ. ಆದರೆ ನೀವು ಯಾಕೆ ಅದನ್ನು ಸ್ವೀಕರಿಸ್ತಾ ಇಲ್ಲ? ನೀವು ಎರಡೂ ಪಕ್ಷಗಳಿಗೂ ಕೂಡ ಸಹಾಯವನ್ನು ಕೊಟ್ಟಿದ್ದೀರಾ. ಅಂದರೆ ಈಗ ಇಬ್ಬರಿಗೂ ನೀವು ಸಹಾಯವನ್ನು ಮಾಡುವಂಥವ್ರು, ಮತ್ತು ನೀವಿಬ್ಬರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತೀರಾ. ಇಷ್ಟೇ ಅಲ್ಲದೆ ನೀವು ಮಹಾರಾಜ ಧೃತರಾಷ್ಟ್ರನ ಸಂಬಂಧಿಗಳು, ಅಂದರೆ ನನ್ನ ತಂದೆಯ ಸಂಬಂಧಿ ಮತ್ತು ಪ್ರೀತಿ ಪಾತ್ರರು ಕೂಡ ಆಗಿದ್ದೀರಾ. ಧರ್ಮ ಮತ್ತು ಅರ್ಥದ ರಹಸ್ಯವನ್ನು ಕೂಡ ನೀವು ಚೆನ್ನಾಗಿ ತಿಳ್ಕೊಂಡಿರುವಂಥವ್ರು. ಅದಕ್ಕೋಸ್ಕರನೇ ಇದಕ್ಕೆ ಕಾರಣ ಏನು ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾಕಿಲ್ಲಿ ಊಟ ಮಾಡೋದಕ್ಕೆ ಒಪ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾನೆ. ದುರ್ಯೋಧನ ಈ ರೀತಿ ಕೇಳಿದಾಗ ಮಹಾಮನನಾದಂತಹ ಮಧುಸೂದನ ತನ್ನ ವಿಶಾಲವಾದಂತಹ ಭುಜಗಳನ್ನು ಮೇಲೆತ್ತಿ ಮೇಘದ ಹಾಗೆ ಗಂಭೀರವಾದಂತಹ ವಾಣಿಯಲ್ಲಿ ಹೇಳ್ತಾನೆ, ರಾಜನೇ, ಒಂದು ನಿಯಮ ಇದೆ, ನಿನಗೆ ಗೊತ್ತಿಲ್ಲದೆ ಇರ್ಬೋದು ಅಥವಾ ನೀನು ಮರ್ತಿರ್ಬೋದು. ದೂತ ಬಂದಿರೋನು ತನ್ನ ಉದ್ದೇಶ ಪೂರ್ತಿ ಆದಮೇಲೆ ಅವನು ಭೋಜನ ಇದನ್ನೆಲ್ಲ ಸ್ವೀಕಾರ ಮಾಡೋದು. ಅದಕ್ಕೋಸ್ಕರ ಯಾವಾಗ ನನ್ನ ಕೆಲಸ ಪೂರ್ಣ ಆಗುತ್ತೋ, ಯಾಕಂದರೆ ಈಗ ನಾನು ದೂತನಾಗಿ ಇಲ್ಲಿ ಬಂದಿರುವಂಥದ್ದು ಯಾವುದೇ ನೆಂಟ ಅಥವಾ ಯಾರದೋ ಒಬ್ಬ ಪ್ರೀತಿ ಪಾತ್ರನಾಗೋ ಇಲ್ಲಿ ಬಂದಿಲ್ಲ. ನಾನು ದೂತನಾಗಿ ಬಂದಿರೋದ್ರಿಂದ ಯಾವಾಗ ನನ್ನ ಕೆಲಸ ಪೂರ್ಣ ಆಗುತ್ತೋ ಆಗ ನೀನು ಕೂಡ ನನ್ನ ಮತ್ತು ನನ್ನ ಮಂತ್ರಿಗಳನ್ನು ನೀನು ಸತ್ಕಾರ ಮಾಡು. ಅಲ್ಲಿವರೆಗೂ ನಾನು ಏನು ತಗೊಳ್ಳಲ್ಲ. ಇಲ್ಲಿ ನಾನು ಕಾಮ, ಕ್ರೋಧ, ದ್ವೇಷ, ಸ್ವಾರ್ಥ, ಕಪಟ ಅಥವಾ ಲೋಭದಲ್ಲಿ ಬಿದ್ದು ಯಾವುದೇ ರೀತಿಯಿಂದ ಕೂಡ ನಾನು ಧರ್ಮವನ್ನು ಬಿಡೋದಿಲ್ಲ. ಅಂದರೆ ಇಲ್ಲಿ ನೀನು ಹೇಳಿದೆ ಅಂತಂದ್ಬಿಟ್ಟು ಅಥವಾ ನಿನ್ನ ಮೇಲೆ ಕೋಪ ಬಂದಿದೆ ಅಥವಾ ನಾನೇನೋ ಒಂದು ಕಪಟತನ ಮಾಡೋದಕ್ಕೋ ಅಥವಾ ಲೋಭಕ್ಕೋ ಸ್ವಾರ್ಥಕ್ಕೋ ನಾನು ಧರ್ಮವನ್ನು ಬಿಡೋದಕ್ಕಾಗಲ್ಲ. ಧರ್ಮ ಹೇಗೆ ಹೇಳುತ್ತೋ ಹಾಗೆ ನಾನು ಮಾಡುವಂಥದ್ದು. ಸೊ ನಾನು ಒಬ್ಬ ದೂತನಾಗಿರೋದ್ರಿಂದ ನನ್ನ ಕೆಲಸ ಮುಗಿಯೋವರೆಗೂ ನಾನು ಊಟ ಮಾಡೋದಿಲ್ಲ. ಈಗ ಭೋಜನವನ್ನು ಯಾವಾಗ ಮಾಡ್ತಾರೆ, ಯಾರಾದರೂ ಮನೆಯಲ್ಲಿ ಊಟ ಮಾಡೋದಕ್ಕೆ ಎರಡು ಕಾರಣ ಇರುತ್ತೆ. ಒಂದು, ಪ್ರೀತಿಗೆ ವಶವಾಗಿ ಅವರು ನಮಗಿಷ್ಟ ಇಲ್ಲ ಅಂತಂದ್ರು ಅವ್ರ ಪ್ರೀತಿಗೆ ನಾವು ಸೋತು ಅವ್ರಿಗೆ ಕೊಟ್ಟಂಥ ಊಟವನ್ನು ಮಾಡ್ತೀವಿ, ಅಥವಾ ಆಪತ್ತಲ್ಲಿ ಸಿಕ್ಕಾಕೊಂಡು ಮಾಡ್ತೀವಿ, ಏನೋ ಮಾಡೋಕ್ಕಾಗಲ್ಲ ಅನ್ನುವಂಥ ಒಂದು ಸಂದರ್ಭ ಬರುತ್ತಲ್ಲ, ಆಗ ಊಟ ಮಾಡ್ತೀವಿ. ಅದಕ್ಕೋಸ್ಕರ ನಿನಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ ಅನ್ನೋದು ನನಗೆ ಗೊತ್ತಿದೆ, ಮತ್ತು ನಾನು ಯಾವುದೇ ಆಪತ್ತಲ್ಲಿ ಸಿಕ್ಕಾಕೊಂಡಿಲ್ಲ ಈಗ. ಅದಕ್ಕೋಸ್ಕರ ನೋಡು, ಪಾಂಡವರು ನಿನ್ನ ಸೋದರರೇ ಆಗಿದ್ದಾರೆ. ಅವರು ಸದಾ ತಮ್ಮ ಸ್ನೇಹಿಗಳ ಅನುಕೂಲರಾಗಿರ್ತಾರೆ. ಅಂದರೆ ತಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರು ಮತ್ತು ತಮಗೆ ಯಾರು ಸ್ನೇಹಿತರಾಗಿರ್ತಾರೋ ಅವ್ರಿಗೆ ಹೇಗಿಷ್ಟನೋ ಹಾಗಿರ್ತಾರೆ, ಮತ್ತು ಅವರಲ್ಲಿ ಎಲ್ಲ ರೀತಿಯ ಸದ್ಗುಣಗಳು ಕೂಡ ಇದೆ. ಆದರೂ ಕೂಡ ನೀನು ಕಾರಣನೇ ಇಲ್ಲದೆ ಜನ್ಮದಿಂದನೂ ಕೂಡ ಅವರನ್ನು ದ್ವೇಷಿಸ್ತಾನೆ ಇದೆಯಾ. ನೀನು ಹುಟ್ಟದಾಗಿನಿಂದ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ದೀನಿ, ಅವರನ್ನು ನೀನು ದ್ವೇಷಿಸ್ತಾ ಇದೆಯಾ. ಅವರನ್ನು ದ್ವೇಷಿಸೋದು ಸರಿಯಲ್ಲ. ಅವರು ಸದಾ ತಮ್ಮ ಧರ್ಮದಲ್ಲಿ ಸ್ಥಿತರಾಗಿರುವಂಥವ್ರು. ಅವರನ್ನ ಯಾರು ದ್ವೇಷಿಸ್ತಾರೋ ಅವರು ನನ್ನನ್ನೂ ದ್ವೇಷಿಸ್ತಾರೆ ಅಂತಲೇ ಅರ್ಥ ಮಾಡ್ಕೋಬೇಕು.
ಆಯ್ತಾ? ಆಮೇಲೆ ಯಾರು ಅವ್ರಿಗೆ ಅನುಕೂಲರಾಗಿರ್ತಾರೋ ಅವ್ರು ನನಗೂ ಕೂಡ ಅನುಕೂಲರಾಗಿರ್ತಾರೆ. ಯಾಕೆ ಹೇಳಿ? ಭಗವಂತ ಧರ್ಮದ ಸ್ವರೂಪ ಅವನು. ಅದಕ್ಕೋಸ್ಕರ ಧರ್ಮದಿಂದ ಯಾರು ನಡ್ಕೊಳ್ತಾರೋ ಅವ್ರ ಕಡೆನೇ ಭಗವಂತ ಇರ್ತಾನೆ. ಅಧರ್ಮ ಮಾಡಿದ್ರೆ ಅದು ಭಗವಂತನಿಗೆ ಅಧರ್ಮ ಮಾಡು ಹಾಗೆ. ಇಲ್ಲಿ ಪಾಂಡವರು ಧರ್ಮವನ್ನ ಅನುಸರಣೆ ಮಾಡುವಂಥವ್ರು. ಅದಕ್ಕೋಸ್ಕರ ಯಾರು ಅವ್ರಿಗೆ ಅನುಕೂಲರಾಗಿರ್ತಾರೋ ನನಗೂ ಅನುಕೂಲರಾಗಿರ್ತಾರೆ. ಯಾರು ಅವರನ್ನ ದ್ವೇಷಿಸ್ತಾರೋ ಅವರು ನನ್ನನ್ನು ದ್ವೇಷಿಸ್ತಾರೆ ಅಂತಾನೆ ಅರ್ಥ. ಧರ್ಮಾತ್ಮ ಪಾಂಡವರ ಜೊತೆ ನಾನು ಏಕರೂಪ ಅಂತ ನೀನು ತಿಳ್ಕೊ. ನಾನು ಅವರು ಬೇರೆ ಅಲ್ಲ ಅಂತ ತಿಳ್ಕೊ. ಯಾವ ಮನುಷ್ಯ ಕಾಮ ಮತ್ತು ಕ್ರೋಧದ ಗುಲಾಬನಾಗಿರ್ತಾನೋ ಮತ್ತು ಮೂರ್ಖತೆಗೆ ವಶನಾಗಿ ಗುಣವಂತರೊಡನೆ ವಿರೋಧ ಮಾಡಿಕೊಂಡು ಮತ್ತು ದ್ವೇಷವನ್ನು ಮಾಡ್ತಾನೋ ಅವನನ್ನು ಅಧಮ ಅಂತ ಕರೆಯೋದು. ನಿನ್ನ ಈ ಎಲ್ಲ ಅನ್ನದ ಸಂಬಂಧ ಇದೆಯಲ್ಲ ಅದೆಲ್ಲ ದುಷ್ಟ ಪುರುಷರ ಜೊತೆ ಇದೆ. ಅಂದರೆ ನೀನು ಗಳಿಸಿರೋದು ಮತ್ತು ನಿನ್ನ ಜೊತೆ ಒಡನಾಡಿಗಳು ಯಾರ್ಯಾರಿದ್ದಾರೋ ಅವರೆಲ್ಲ ದುಷ್ಟರು. ಅದಕ್ಕೋಸ್ಕರ ಇದು ತಿನ್ನೋದಕ್ಕೆ ಯೋಗ್ಯ ಆಗಿಲ್ಲ. ನನ್ನ ವಿಚಾರ ಏನಪ್ಪ ಅಂತಂದರೆ ನಾನು ಕೇವಲ ವಿದುರನ ಅನ್ನವನ್ನು ತಿನ್ನಬೇಕು. ಯಾಕಂದರೆ ಅವನು ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆ ಮನುಷ್ಯ ಅಂತಂದರೆ ಆ ಯೋಗ್ಯತೆ ಇರುವಂಥವನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಅವನು ಒಳ್ಳೆಯವನು, ಒಳ್ಳೆ ಗುಣ ಇದೆ. ಸೊ ನಾನು ಹೋಗಿ ಅವ್ರ ಮನೇಲಿ ಊಟ ಮಾಡಬಹುದು ಅನ್ನೋದನ್ನ ಇಲ್ಲಿ ಡೈರೆಕ್ಟಾಗಿ ಕೃಷ್ಣ ದುರ್ಯೋಧನನಿಗೆ ಹೇಳ್ತಾ ಇದ್ದಾನೆ. ಮುಂದುವರೆದು ಏನಾಗುತ್ತೆ ಅಂತಲೂ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.